ಬಾಲ್ಯದ ಸಿಹಿ, ವರ್ತಮಾನದ ಕಹಿ. ಟ್ರೈನಿನಲ್ಲಿ ಪ್ರಯಾಣಿಸುವಾಗ ಜಾನಕಿಯವರು ತಮ್ಮ ಬಾಲ್ಯದ ಸಿಹಿ ನೆನಪುಗಳಲ್ಲಿ ಕಳೆದು ಹೋಗಿದ್ದರು. ಅಮ್ಮ ತನ್ನನ್ನು ಮಡಲಿನಲ್ಲಿ ಹಾಕಿಕೊಂಡು ಜೋಗುಳ ಹಾಡಿದ್ದನ್ನು, ತಮಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸುತ್ತಿದ್ದನ್ನು, ಕೂದಲು 2 ಜಡೆ ಎಣೆದು ಸ್ಕೂಲ್ಗೆ ಕಳುಹಿಸುತ್ತಿದ್ದನ್ನು ಮತ್ತು ಪ್ರತಿ ಸಾಯಂಕಾಲ ಬಾಗಿಲಿನಲ್ಲಿ ನಿಂತು ತನಗಾಗಿ ಕಾಯುತ್ತಿದ್ದನ್ನು ನೆನೆದರು. ಬಾಲ್ಯದ ಆ ಸುಂದರ ನೆನಪುಗಳೆಲ್ಲ ಅವರ ಕಣ್ಣ ಮುಂದೆ ಹಾದು ಹೋಗುತ್ತಿದ್ದವು. ಹಾಗೆಯೇ ಅಮ್ಮನ ದೈಹಿಕ ದೌರ್ಬಲ್ಯ ಮತ್ತು ಅನಾರೋಗ್ಯದ ಬಗ್ಗೆ ಆತಂಕ ಕಾಡುತ್ತಿತ್ತು. ಅವಳು ತವರು ಮನೆಗೆ ಬರಬೇಕೆಂದುಕೊಂಡರೂ ಹೆಚ್ಚು ಬರಲಾಗುತ್ತಿರಲಿಲ್ಲ. ಇದಕ್ಕೆ ಕಾರಣ ಅವಳ ಅತ್ತಿಗೆಯ ನಿರ್ದಯ ಮತ್ತು ಅಸಭ್ಯ ವರ್ತನೆ. ಆದರೆ ಇದು ಅಮ್ಮನನ್ನು ನೋಡಬೇಕೆಂಬ ಹಂಬಲ ತಡೆಯಲಾಗಲಿಲ್ಲ. ಅವಳು ಮನಸ್ಸು ಗಟ್ಟಿ ಮಾಡಿಕೊಂಡು ಎಲ್ಲ ಅವಮಾನಗಳನ್ನು ಮರೆತು ತವರು ಮನೆ ಅಂಗಳಕ್ಕೆ ಬಂದಿಳಿದಿದ್ದಳು. ಪ್ರಭಾಳ ತವರು ಮನೆ ಬೆಂಗಳೂರಿನಲ್ಲಿತ್ತು ಮತ್ತು ಗಂಡನ ಮನೆ ತುಮಕೂರಿನಲ್ಲಿತ್ತು. ಅವಳ ತವರು ಮನೆಯಲ್ಲಿ ಅವಳ ಅಮ್ಮ ಜಾನಕಿಯವರ ಹೊರತಾಗಿ ತಮ್ಮ ಸಂದೇಶ್ ಮತ್ತು ತಮ್ಮನ ಹೆಂಡತಿ ಪ್ರೇಮ ಇದ್ದರು. ಪ್ರಭಾ ತನ್ನ ತಮ್ಮನಿಗಿಂತ 8 ವರ್ಷ ದೊಡ್ಡವಳು. ಅವಳಿಗೆ ಒಬ್ಬ 16 ವರ್ಷದ ಮಗನಿದ್ದನು. ತಮ್ಮನಿಗೆ ಮದುವೆಯಾಗಿ 5 ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ. ಪ್ರಭಾ ಮನೆಯೊಳಗೆ ಕಾಲಿಟ್ಟಾಗ ಸುತ್ತಲೂ ಒಂದು ರೀತಿಯ ವಿಚಿತ್ರ ಮೌನ ಆವರಿಸಿತ್ತು. ಅದು ಅವಳ ಮನಸ್ಸಿಗೆ ಆತಂಕವನ್ನು ಉಂಟು ಮಾಡಿತ್ತು. ಆಗ ಪ್ರೇಮ ಹೊರಬಂದಳು. ತನ್ನ ಅತ್ತಿಗೆಯನ್ನು ನೋಡಿ ಮುಖ ಸಿಂಡರಿಸಿದಳು. ಔಪಚಾರಿಕತೆಯ ನಗುವಿನೊಂದಿಗೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಎಂದು ಕೇಳಿದಳು. ಪ್ರಭಾಳ ಕಣ್ಣು ಅಮ್ಮನನ್ನು ಹುಡುಕುತ್ತಿದ್ದವು. ಅವಳು ಪ್ರೇಮನನ್ನು ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದಳು. ಪ್ರೇಮ ತಕ್ಷಣವೇ ಅವರು ತಮ್ಮ ಕೋಣೆಯಲ್ಲಿ ಮಲಗಿದ್ದಾರೆ ಎಂದು ಉತ್ತರಿಸಿ ಏನನ್ನೂ ಮಾತನಾಡದೆ ಅಡುಗೆ ಕೋಣೆಗೆ ಹೋದಳು. ಅರೆ, ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದಾನೆ. ಬೆಳಗ್ಗೆ ಬೇಗನೆ ಎದ್ದೇಳು ಅಮ್ಮ, ಇಲ್ಲಿಯವರೆಗೂ ಮಲಗಿದ್ದಾರಾ? ಯಾಕೆ? ಪ್ರಭಾ ಅಮ್ಮನ ಕೋಣೆಗೆ ಬರುತ್ತಿದ್ದಳು. ಕೇಳಿದಳು, ಅಮ್ಮ ನೀವು ಚೆನ್ನಾಗಿದ್ದೀರಾ ಎಂದು ಕೇಳುತ್ತಾ ಅವರ ಕಡೆ ನೋಡಿದಳು. ಅವರ ಮುಖ ಕೇವಲ ಸುಕ್ಕುಗಳಿಂದ ಕೂಡಿತ್ತು. ಅವರ ಶರೀರದಿಂದ ಮೂಳೆಗಳು ಹೊರಬಂದಂತೆ ಕಾಣಿಸುತ್ತಿದ್ದವು. ಅವರು ಸಂಪೂರ್ಣವಾಗಿ ಸೋತು ಹೋಗಿದ್ದರು. ಕೆಲವು ವರ್ಷಗಳ ಹಿಂದೆ ಅಮ್ಮನಿಗೆ ವಯಸ್ಸಾಗಿದ್ದರೂ ಅವರು ಗಟ್ಟಿಮುಟ್ಟಾಗಿದ್ದರು. ಯಾವಾಗಲೂ ಮುಖದಲ್ಲಿ ಮುಗುಳುನಗೆ ಇರುತ್ತಿತ್ತು. ಆದರೆ ಈಗ ಅಮ್ಮನ ಪೂರ್ತಿ ಶರೀರ ಜರ್ಜರಿತವಾಗಿತ್ತು. ಈ 3-4 ವರ್ಷದಲ್ಲಿ ಅಂಥದ್ದೇನಾಯಿತು? ಅಮ್ಮನ ಪೂರ್ತಿ ವೃದ್ಧರಾಗಿ ಹೋಗಿದ್ದರು. ಮಗಳನ್ನು ನೋಡುತ್ತಾ ಜಾನಕಿಯವರು ಮುಖದ ಮೇಲೆ ನಗು ತಂದುಕೊಂಡು ಹೇಳಿದರು, ಹೌದು ಮಗಳೇ, ಚೆನ್ನಾಗಿದ್ದೇನೆ. ನಿನ್ನ ಪ್ರಯಾಣ ಮಾಡಿ ಸುಸ್ತಾಗಿರುವೆ. ಚಹಾ ತಿಂಡಿ ಮಾಡಿದ್ದೀಯಾ? ಇಲ್ಲವಾ? ಮಲಗಿಕೊಂಡೆ ಕಂಪಿಸುವ ಸ್ವರದಲ್ಲಿ ಹೇಳಿದರು. ಪ್ರಭಾ ತನ್ನ ಮಲಗಿರುವ ಅಮ್ಮನ ಹಣೆಯ ಮೇಲೆ ಕೈ ಹಾಕಿದಳು. ನಾಡಿ ಬಡಿತವನ್ನು ನೋಡಿದಳು. ಎಲ್ಲವೂ ಸಾಮಾನ್ಯವಾಗಿತ್ತು. ಅರೆ, ಏನಾಯಿತು ಡಾಕ್ಟರ್? ಹಾಗೆ ಏಕೆ ನನ್ನನ್ನು ತಪಾಸಣೆ ಮಾಡುತ್ತಿರುವೆ ಎಂದು ಹೇಳುತ್ತಾ ಜಾನಕಿಯವರು ನಗಲು ಪ್ರಯತ್ನಿಸಿದರು. ಆಗ ಪ್ರಭಾ ತನ್ನ ಅಮ್ಮನನ್ನು ನೋಡುತ್ತಾ ಹೇಳಿದಳು, ನಿಮ್ಮ ಆರೋಗ್ಯ ಸರಿ ಇರುವಂತೆ ಕಾಣುತ್ತಿಲ್ಲ. ಯಾಕೆ, ಏನಾಯಿತು? ಆಗ ಜಾನಕಿಯವರು ಹಗುರವಾಗಿ ನಗುತ್ತಾ ಹೇಳಿದರು, ಮಗಳೇ, ಇದು ವೃದ್ಧಾಪ್ಯ. ಈ ಸಮಯದಲ್ಲೂ ಎಲ್ಲವೂ ಹೀಗೆ ಅನಿಸುತ್ತದೆ. ಮಗಳನ್ನು ನೋಡಿ ಅವರು ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದರು. ಪ್ರಭಾ ತಟ್ಟನೆ ಅವರನ್ನು ಹಿಡಿದುಕೊಂಡು ಸಹಾಯ ಮಾಡಲು ತನ್ನ ಕೈಗಳಿಂದ ಅವರ ತೋಳುಗಳನ್ನು ಹಿಡಿದುಕೊಂಡಾಗ ಅವರ ಬಾಯಿಯಿಂದ ಬಂದ ಸ್ವರ ಬಂತು. ಅವರು ನೋವಿನಿಂದ ಕಿರುಚಿಕೊಂಡರು. ಕಣ್ಣು ಮುಚ್ಚಿ ಹಾಗೆ ಹಾಸಿಗೆ ಮೇಲೆ ಬಿದ್ದರು. ಇದನ್ನು ನೋಡಿ ಪ್ರಭಾಳಿಗೆ ಆಘಾತವಾಯಿತು. ಅಮ್ಮನಿಗೆ ಏನಾಗಿದೆ? ಇಷ್ಟು ಮೆತ್ತಗೆ ಹಿಡಿದುಕೊಂಡರೆ ಅಮ್ಮ ಏಕೆ ಅಷ್ಟೊಂದು ನೋವಿನಿಂದ ಕಿರುಚಿಕೊಂಡರು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅಮ್ಮನ ವಿರೋಧದ ನಡುವೆಯೂ ಅವಳು ಇದಕ್ಕೆ ಕಾರಣವನ್ನು ತಿಳಿದುಕೊಳ್ಳಲು ಅವರ ಸೀರೆ ಸೆರಗನ್ನು ಮೇಲೆ ಮಾಡಿದಳು. ಅದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಅಮ್ಮನ ತೋಳಿನ ಮೇಲೆ ಕಪ್ಪು ನೀಲಿ ಬಣ್ಣದ ಗುರುತುಗಳಿದ್ದವು. ಕಹಿ ಅನುಭವ ಮತ್ತು ಅಸಹಾಯಕತೆ. ಇದೆಲ್ಲ ಹೇಗಾಯಿತು ಅಮ್ಮ? ಪ್ರಭಾ ಆಶ್ಚರ್ಯದಿಂದ ಕೇಳಿದಳು. ಜಾನಕಿಯವರು ಪ್ರೇಮಾಳ ಕಡೆ ದೃಷ್ಟಿ ಹರಿಸಿದರು. ಪ್ರಭಾಳ ಈ ಪ್ರಶ್ನೆಗೆ ಉತ್ತರಿಸಬೇಕೆಂದುಕೊಳ್ಳುವಷ್ಟರಲ್ಲಿ ಪ್ರೇಮ ಚಹಾ ಮತ್ತು ಬಿಸ್ಕೆಟ್ ತೆಗೆದುಕೊಂಡು ಕೋಣೆಗೆ ಬಂದಳು. ಅವಳು ತಕ್ಷಣವೇ, ಅರೆ, ಏನೂ ಇಲ್ಲ ಅತ್ತಿಗೆ, ನಡೆಯುವಾಗ ಕಾಲು ಜಾರಿ ಬಿದ್ದರು ಎಂದು ಹೇಳುತ್ತಾ ಜಾನಕಿಯವರ ತೋಳನ್ನು ಮುಚ್ಚಿದಳು ಮತ್ತು ಜಾನಕಿಯವರನ್ನು ದುರುಗೊಟ್ಟಿಕೊಂಡು ನೋಡಿದಳು. ಜಾನಕಿಯವರು ಅವಳ ಕಣ್ಣಿನ ದೃಷ್ಟಿಗೆ ತತ್ತರಿಸಿ ಹೋದರು. ಪ್ರಭಾ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು. ಇದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ನಂತರ, ಯಾವುದೇ ಔಷಧಿ ಕೊಡಿಸಲಿಲ್ಲವೇ ಎಂದು ಕೇಳಿದಳು. ಹೌದು ಮಗಳೇ, ನಿನ್ನ ತಮ್ಮ ಔಷಧಿ ತೆಗೆದುಕೊಂಡು ಬಂದು ಕೊಟ್ಟಿದ್ದಾನೆ. ನನಗೆ ಈಗ ನೋವು ಕಡಿಮೆಯಾಗಿದೆ. ಹೀಗೆ ಮಾತುಕತೆ ನಡೆಯುತ್ತಿತ್ತು.
ಪ್ರಭಾಳ ತಮ್ಮ ಸಂದೇಶ್ ಕೋಣೆಯೊಳಗೆ ಬಂದನು. ಪ್ರಭಾ ಕೇಳಿದಳು, ಸಂದೇಶ್, ಅಮ್ಮನಿಗೆ ಇಷ್ಟೊಂದು ಗಾಯಗಳಾಗಿವೆ, ಅವರನ್ನು ಡಾಕ್ಟರ್ಗೆ ಏಕೆ ತೋರಿಸಲಿಲ್ಲ? ಸಂದೇಶ್ ಉತ್ತರಿಸುವ ಮೊದಲೇ ಪ್ರೇಮ ಈ ಪ್ರಶ್ನೆಗೆ ಉತ್ತರಿಸಿದಳು, ಅತ್ತಿಗೆ, ನಮ್ಮ ಹತ್ತಿರ ಅಷ್ಟೊಂದು ಹಣ ಇಲ್ಲ. ಚಿಕ್ಕ ಚಿಕ್ಕ ಗಾಯಕ್ಕೆ ಅಮ್ಮಾಜಿಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಲು ನೋಟುಗಳ ಕಂತೆ ನಿಮ್ಮ ಗಂಡನ ಮನೆಯಲ್ಲಿ ಇದೆ, ತವರು ಮನೆಯಲ್ಲಿ ಅಲ್ಲ. ನಮಗೆ ನಮ್ಮ ಮನೆ ಖರ್ಚು ನೋಡಿಕೊಳ್ಳುವುದೇ ಕಷ್ಟವಾಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ಅತಿಥಿಗಳು ಬರುತ್ತಲೇ ಇರುತ್ತಾರೆ. ನಿಮಗೇನು ಕಡಿಮೆ ಇದೆ? ಅತ್ತೆ ಮಾವನಿಯ ಪೆನ್ಷನ್ ಬರುತ್ತೆ, ನಿಮ್ಮ ಗಂಡನಿಗೂ ಸರ್ಕಾರಿ ನೌಕರಿ ಇದೆ, ಇನ್ನು 1-2 ವರ್ಷದಲ್ಲಿ ನಿಮ್ಮ ಮಗನೂ ಸಂಪಾದನೆ ಮಾಡಲು ಶುರು ಮಾಡುತ್ತಾನೆ. ಪ್ರೇಮಾಳ ಮಾತು ಕೇಳಿ ಪ್ರಭಾಳ ಮನಸ್ಸಿಗೆ ಕಹಿ ಅನುಭವವಾಯಿತು. ಚಹಾ ಅವಳ ಕೈಯಲ್ಲಿತ್ತು, ಆದರೆ ಅವಳಿಗೆ ಅದನ್ನು ಕುಡಿಯುವುದೆಂದರೆ ವಿಷದ ಸಮಾನವಾಗಿತ್ತು. ಪ್ರಭಾಳಿಗೆ ತನ್ನ ಅಮ್ಮನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಬೇಕೆನ್ನುವ ಆಸೆ ಇತ್ತು, ಆದರೆ ಅವಳಿಗೂ ಅವಳದ್ದೇ ಆದ ತೊಂದರೆಗಳಿದ್ದವು. ಅವರದ್ದು ಕೂಡು ಕುಟುಂಬ, ಅತ್ತೆ ಮಾವ ಕೂಡ ಅವರ ಜೊತೆ ಇರುತ್ತಿದ್ದರು. ಅದು 2 ಕೋಣೆಯ ಮನೆಯಾಗಿತ್ತು. ಒಂದು ಕೋಣೆಯಲ್ಲಿ ಪ್ರಭಾ ಮತ್ತು ಅವಳ ಗಂಡ ಇದ್ದರೆ, ಇನ್ನೊಂದು ಕೋಣೆಯಲ್ಲಿ ಅವಳ ಅತ್ತೆ ಮಾವ ಇರುತ್ತಿದ್ದರು. ಮಗ ಓದಿಕೊಳ್ಳಲು ಹಾಲ್ನಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಹೀಗಿರುವಾಗ ಅಮ್ಮನನ್ನು ಕರೆದುಕೊಂಡು ಬಂದು ಎಲ್ಲಿ ಇರಿಸುವುದು? ಗಂಡನ ಮನೆಯಲ್ಲಿ ಜಗಳ ಮನಸ್ತಾಪ ನಡೆಯಬಾರದೆಂದು ಯೋಚಿಸಿ ಅವಳು ಸುಮ್ಮನಾಗುತ್ತಿದ್ದಳು. ಪ್ರಭಾ ತುಂಬ ಕಷ್ಟದಿಂದ ಅಲ್ಲಿ 2 ಗಂಟೆ ಕಳೆದಳು. ಅವಳಿಗೆ ಅಮ್ಮನ ಜೊತೆ ಕುಳಿತಿರುವಷ್ಟು ಸಮಯ ಇಲ್ಲಿ ಏನೋ ನಡೆಯುತ್ತಿದೆ ಎಂದು ಅನಿಸುತ್ತಿತ್ತು. ಅವಳು ಮನೆಯಲ್ಲಿ ಇರುವಷ್ಟು ಸಮಯ ಪ್ರೇಮಾಳ ದೃಷ್ಟಿ ಅವಳ ಮೇಲೇ ಇತ್ತು. ಅಮ್ಮನ ಪ್ರತಿಯೊಂದು ಮಾತು ನಡವಳಿಕೆಯ ಮೇಲೆ ಪ್ರೇಮಾಳ ದೃಷ್ಟಿ ಇತ್ತು. ಅಮ್ಮನ ಮೌನ ಮತ್ತು ಪ್ರೇಮಾಳ ದೃಷ್ಟಿಯಲ್ಲಿರುವ ಕೋಪ, ಇದನ್ನೆಲ್ಲ ನೋಡಿ ಪ್ರಭಾಳ ಮನಸ್ಸು ಒಂದು ಅಹಿತಕರವಾದ ಭಾವನೆಯನ್ನು ಅನುಭವಿಸುತ್ತಿತ್ತು. ಅವಳು ಅರ್ಥ ಮಾಡಿಕೊಂಡಿದ್ದಳು, ಅಮ್ಮ ಎಷ್ಟು ಅಸಹಾಯಕರಾಗಿದ್ದಾರೆಂದು. ತಮ್ಮ ಕಷ್ಟವನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲಾರದ ಭಯ ಅನುಭವಿಸುತ್ತಿದ್ದಾರೆ. ಕೊನೆಗೆ ಅವಳು ತುಂಬಿದ ಕಣ್ಣುಗಳಿಂದ ಭಾರವಾದ ಮನಸ್ಸಿನಿಂದ ಮನೆಗೆ ಹೋಗಲು ಎದ್ದಳು. ಅವಮಾನದ ಕಹಿ ಮತ್ತು ತಮ್ಮನ ಮೌನ. ಅವಳು ಬಾಗಿಲಿನಿಂದ ಹೊರಗೆ ಹೆಜ್ಜೆ ಇಟ್ಟು ಇನ್ನೊಮ್ಮೆ ಹಿಂತಿರುಗಿ ಅಮ್ಮನನ್ನು ನೋಡಿದಳು. ಅವರು ಸುಳ್ಳು ನಗುವಿನ ಹಿಂದೆ ತಮ್ಮ ನೋವನ್ನು ಮರೆಮಾಚಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದರು. ಆಗ ಅವಳ ತಮ್ಮ ಸಂದೇಶ ಅವಳಿಗೆ ಹೇಳಿದನು, ನಡಿಯಕ್ಕ, ನಾನು ನಿನ್ನನ್ನು ಗಾಡಿಯಲ್ಲಿ ಬಿಟ್ಟು ಬರುತ್ತೇನೆ. ಹೊರಗೆ ಬಂದೆ. ಸಂದೇಶ್ ಕಾರ್ ಸ್ಟಾರ್ಟ್ ಮಾಡಿದನು. ಆಗ ಪ್ರೇಮ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಪ್ರಭಾ ಬಾಗಿಲಿಗೆ ಹೋಗುತ್ತಿದ್ದಂತೆ ಹಿಂದಿನಿಂದ ಪ್ರೇಮಾಳ ಗೊಣಗಾಟ ಶಬ್ದಗಳು ಕೇಳಿಸುತ್ತಿತ್ತು. ಅತಿಥಿಗಳಾಗಿ ಬಂದವರು ಅತಿಥಿಗಳಾಗೇ ಹೋಗಬೇಕು. ನಮ್ಮ ಮನೆಯ ವಿಷಯದಲ್ಲಿ ಹೆಚ್ಚು ಮೂಗು ತೂರಿಸುವ ಅವಶ್ಯಕತೆ ಇಲ್ಲ. ಅವಮಾನದ ಕಹಿಯನ್ನು ನುಂಗಿಕೊಂಡು ಪ್ರಭಾ ತುಂಬಿದ ಕಣ್ಣುಗಳಿಂದ ಮನೆಯಿಂದ ಹೊರಹೋದಳು. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ದಾರಿಯಲ್ಲಿ ಇಬ್ಬರು ಅಕ್ಕ ತಮ್ಮ ಸ್ವಲ್ಪ ಸಮಯ ಮೌನವಾಗೇ ಕುಳಿತಿದ್ದರು. ಆಗ ಪ್ರಭಾ ಸ್ವಲ್ಪ ಹಿಂಜರಿಕೆಯಿಂದ ಹೇಳಿದಳು, ಸಂದೇಶ್, ನಾನು ನಿನ್ನ ಜೊತೆ ಒಂದು ವಿಷಯ ಮಾತನಾಡಬೇಕಿತ್ತು. ಅಮ್ಮನಿಗೆ ಗಾಯವಾದಾಗ ನೀನು ಮನೆಯಲ್ಲಿ ಇದ್ದೀಯಾ? ಇಲ್ಲ ಅಕ್ಕ, ಆದರೆ ನೀವು ಯಾಕೆ ಹೀಗೆ ಕೇಳುತ್ತಿದ್ದೀರಾ? ಆದರೆ ಸಂದೇಶ್, ನನಗೆ ಅನಿಸುತ್ತಿದೆ ಅಮ್ಮನಿಗೆ ಆಗಿರುವ ಗಾಯ ಅವರು ಬಿದ್ದಿದ್ದರಿಂದ ಆಗಿರುವುದಲ್ಲ ಎಂದು. ಆದರೆ ಅಕ್ಕ, ನಾನು ಅಮ್ಮನಿಗೆ ಕೇಳಿದ್ದೆ ಏನಾಯಿತೆಂದು. ಅಮ್ಮ ಹೇಳಿದ್ದರು ನಾನು ಜಾರಿ ಬಿದ್ದೆ, ಇದರಿಂದ ಗಾಯವಾಗಿದೆ ಎಂದು. ಆದರೆ ಸಂದೇಶ್, ವಿಷಯ ಬೇರೇನೋ ಇದೆ ಎಂದು ನನಗೆ ಅನಿಸುತ್ತಿದೆ. ಅಮ್ಮ ಯಾವುದೋ ಭಯದಿಂದ ಹೇಳಲು ನಿರಾಕರಿಸುತ್ತಿದ್ದಾರೆ. ನಿನ್ನ ಹೆಂಡತಿಯ ವ್ಯವಹಾರ ನಿನಗೆ ಗೊತ್ತೇ ಇದೆ. ಸಂದೇಶ್ ಮುಖ ಗಂಟಿಕ್ಕಿಕೊಂಡು ಹೇಳಿದನು, ಅಕ್ಕ, ನೀನು ಒಂದು ಕಲ್ಲನ್ನು ದೊಡ್ಡ ಗುಡ್ಡ ಮಾಡಬೇಡ. ನಾನು ತುಂಬ ಕಷ್ಟಪಟ್ಟು ಈಗ ಒಂದು ಸಮಾಧಾನದ ಜೀವನಕ್ಕೆ ಬಂದಿದ್ದೇನೆ. ನೀವು ಮರೆತು ಬಿಟ್ರ ಈ ಹಿಂದೆ ಅತ್ತೆ ಸೊಸೆ ಜಗಳದಿಂದ ನಾನು ಏನೆಲ್ಲ ಅನುಭವಿಸಿದ್ದೆ ಎಂದು. ಪ್ರೇಮ ಚಿಕ್ಕ ಚಿಕ್ಕ ಮಾತಿಗೂ ಬಿರುಗಾಳಿ ಎಬ್ಬಿಸುತ್ತಾಳೆ. ಅವಳು ಆಡಿರುವ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಕೇಳಿಸುತ್ತದೆ. ನಿನಗೆ ಗೊತ್ತಿದೆಯಲ್ಲ ಅಕ್ಕ, ಪ್ರೇಮ ನಮ್ಮ ಮೇಲೆ ಸುಳ್ಳು ವರದಕ್ಷಿಣೆ ಕೇಸ್ ಹಾಕಿದ್ದಳೆಂದು. ಆ ಕ್ಷಣ ಈಗಲೂ ನನ್ನ ಕಣ್ಣೆ ಮುಂದೆ ಬರುತ್ತದೆ. ಈಗಲೂ ನೆನಪಿಸಿಕೊಂಡರೆ ನನ್ನ ಆತ್ಮ ಕಂಪಿಸುತ್ತದೆ. ಪೊಲೀಸ್ ಸ್ಟೇಷನ್ನಲ್ಲಿ ಕಳೆದ ಆ ರಾತ್ರಿ, ಆತಂಕದಿಂದ ಕಳೆದ ಆ ದಿನಗಳು, ಆ 1 ವರ್ಷ ನಾನು ಏನೆಲ್ಲ ಕಷ್ಟ ಅನುಭವಿಸಿದ್ದೇನೆಂದು. ನನ್ನ ಗೌರವ, ನನ್ನ ಉದ್ಯೋಗ ಎಲ್ಲವನ್ನೂ ಕಳೆದು ಹೋಗುವ ಸಮಯದಲ್ಲಿ ಉಳಿಸಿಕೊಂಡೆ. ಇದನ್ನು ನೆನಪಿಸಿಕೊಂಡರೆ ನನಗೆ ಈಗಲೂ ನಡುಕ ಬರುತ್ತದೆ. ಆದರೆ ಅಕ್ಕ, ನಾನು ಈಗ ನೆಮ್ಮದಿಯಿಂದ ಬದುಕಲು ಬಯಸುತ್ತೇನೆ. ನನಗೆ ನೆಮ್ಮದಿ ಬೇಕು. ತನ್ನ ತಮ್ಮನ ಮಾತು ಕೇಳಿ ಸುಮ್ಮನಿರುವುದೇ ಒಳ್ಳೆಯದೆಂದುಕೊಂಡಳು. ಆದರೆ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಕಾಡುತ್ತಿದ್ದವು. ಪ್ರೇಮಾಳ ದುರಾಡಳಿತ ಮತ್ತು ಜಾನಕಿಯವರ ಡೈರಿ. ಈ ಕಡೆ ಗಂಡನ ಮಾತು ಅತ್ತಿಗೆ ಹೊರಗೋಗಿರುವುದನ್ನು ನೋಡಿ ಪ್ರೇಮ ತನ್ನ ಅತ್ತೆಯ ಕೋಣೆಗೆ ಹೋದಳು ಮತ್ತು ಜಾನಕಿಯವರನ್ನು ಹಿಡಿದು ಜೋರಾಗಿ ಜಗ್ಗಾಡಿದಳು. ಜಾನಕಿ ನೋವಿನಿಂದ ಕಿರುಚಿಕೊಂಡರು. ಆಗ ಪ್ರೇಮ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು, ಏನು ಮಹಾರಾಣಿ, ನಿಮ್ಮ ಮಗಳ ಬಳಿ ನನ್ನ ಮೇಲೆ ದೂರು ಹೇಳುವಿರಾ?
ಪ್ರೇಮಾಳ ಗಟ್ಟಿಯಾದ ದನಿ ಕೇಳಿ ಜಾನಕಿ ಕಂಪಿಸಿ ಹೋದರು. ಆಗ ಪ್ರೇಮ ದೊಡ್ಡ ಕಣ್ಣುಗಳು ಬಿಡುತ್ತಾ ಹೇಳಿದಳು, ಒಂದು ಮಾತು ಕಿವಿಗೊಟ್ಟು ಕೇಳು. ನನ್ನ ವಿಷಯ ಹೊರಗಡೆ ಹೇಳಿದರೆ ನನ್ನ ಪಪ್ಪನಿಗೆ ಹೇಳಿ ವರದಕ್ಷಿಣೆ ಕೇಸ್ ಹಾಕಿ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸುತ್ತೇನೆ. ಇಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ. ಜಾನಕಿ ಗಾಬರಿಯಿಂದ ಹೇಳಿದರು. ಸರಿ, ಹಾಗೆ ಯಾರಿಗೂ ಹೇಳಬಾರದು. ಹೇಳಿದರೆ ಪ್ರೇಮ ಎಚ್ಚರಿಕೆ ನೀಡಿದಳು. ನಂತರ ಹೇಳಿದಳು, ಮಹಾರಾಣಿ, ಇದು ನಿಮಗೆ ಆರಾಮ ತೆಗೆದುಕೊಳ್ಳುವ ಸಮಯವೇ? ಮನೆಯಲ್ಲಿ ಪಾತ್ರೆ ಬಟ್ಟೆ ತೊಳೆಯುವುದು, ಕಸ ಗುಡಿಸುವುದು ಎಲ್ಲ ಕೆಲಸ ಹಾಗೆ ಬಿದ್ದಿದೆ. ಇದನ್ನೆಲ್ಲ ಯಾರು ಮಾಡ್ತಾರೆ? ಸುಮ್ಮನೆ ಹುಷಾರಿಲ್ಲ ಎಂದು ನಾಟಕ ಮಾಡುವುದನ್ನು ಬಿಟ್ಟು ಬಿಡು. ಬೇಗನೆ ಬನ್ನಿ. ಜಾನಕಿಯವರು ಗಾಬರಿಯಿಂದ ತನ್ನ ಸೊಸೆಯನ್ನು ನೋಡಿದಳು. ಆಗ ಪ್ರೇಮ ಹೇಳಿದಳು, ಬರ್ತೀಯೋ ಇಲ್ಲ ಕೋಲಿನ ಸೇವೆ ಮಾಡಬೇಕೋ? ಇಲ್ಲ ಇಲ್ಲ, ನಾನು ಬರುತ್ತೇನೆ ಎಂದು ಹೇಳುತ್ತಾ ಅವರು ಶಕ್ತಿ ಇಲ್ಲದಿದ್ದರೂ ಕಷ್ಟಪಟ್ಟು ಎದ್ದು ಕೆಲಸವನ್ನು ಮಾಡಲು ಶುರು ಮಾಡಿದರು. ಅಸಲಿಗೆ ಪ್ರೇಮ ಮತ್ತು ಸಂದೇಶ್ ಮದುವೆ ಇಬ್ಬರೂ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದರು. ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಮದುವೆ ಮಾಡಿಕೊಳ್ಳುವುದೆಂದರೆ ಇವರನ್ನೇ ಎಂದು ಇಬ್ಬರೂ ನಿರ್ಧರಿಸಿದ್ದರು. ಪ್ರೇಮಾಳ ಮನೆಯವರು ಅಷ್ಟೊಂದು ಒಳ್ಳೆಯ ಜನ ಎಲ್ಲ ಎನ್ನುವುದು ಜಾನಕಿಯವರು ಕೆಲವು ಜನರಿಂದ ತಿಳಿದುಕೊಂಡಿದ್ದರು. ತುಂಬ ಜನರು ಇವರ ಜೊತೆ ಸಂಬಂಧ ಬೆಳೆಸುವುದು ಬೇಡ ಎಂದು ಹೇಳಿದ್ದರು. ಆದರೆ ಸಂಬಂಧಿಕರು ಎಷ್ಟೇ ವಿರೋಧಿಸಿದರೂ ಸಂದೇಶ್ ಅವರ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ಈ ಕಡೆ ಪ್ರೇಮ ಕೂಡ ಹಠಕ್ಕೆ ಬಿದ್ದಿದ್ದಳು. ಮದುವೆ ಮಾಡಿಕೊಳ್ಳುವುದಾದರೆ ಅದು ಸಂದೇಶ್ನನ್ನು ಮಾತ್ರ. ಅವಳ ಕುಟುಂಬದವರಿಗೆ ಪ್ರೇಮಾಳ ಹಠವನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ. ಪ್ರೇಮ ಈ ಮನೆಯ ಸೊಸೆಯಾಗಿ ಬಂದಳು. ಸಂದೇಶ್ ಅಂದುಕೊಂಡಿದ್ದನು, ತನ್ನ ಮದುವೆ ನಂತರ ತನ್ನ ಹೆಂಡತಿ ಮನೆಯ ಪೂರ್ತಿ ಕೆಲಸಗಳನ್ನು ನೋಡಿಕೊಳ್ಳುತ್ತಾಳೆ, ತನ್ನ ಅಮ್ಮ ಆರಾಮಾಗಿ ಇರಬಹುದು ಎಂದು. ಆದರೆ ಪ್ರೇಮಾಳಿಗೆ ಮನೆ ಕೆಲಸ ಮಾಡುವುದೆಂದರೆ ಇಷ್ಟವಿರಲಿಲ್ಲ ಮತ್ತು ಮನೆಯಲ್ಲಿ ಇರುವುದೂ ಕೂಡ ಇಷ್ಟವಿರಲಿಲ್ಲ. ಅವಳು ದಿನಪೂರ್ತಿ ತನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದನ್ನು ಇಷ್ಟಪಡುತ್ತಿದ್ದಳು. ಕೆಲವು ಸಮಯ ಅವಳು ಸಂಸ್ಕಾರವಂತ ಆದರ್ಶ ಹೆಂಡತಿ ಹಾಗೂ ಸೊಸೆಯಾಗಿ ಇರುವಂತೆ ತೋರಿಸಿಕೊಂಡಳು. ಆದರೆ ನಿಧಾನಕ್ಕೆ ತನ್ನ ಅಸಲಿ ಬಣ್ಣ ತೋರಿಸಲು ಶುರು ಮಾಡಿದಳು. ಈಗ ಅವಳು ಪಾರ್ಟಿಗೆ ಹೋಗುವುದು, ದುಬಾರಿ ಶಾಪಿಂಗ್ ಮಾಲ್ಗಳಲ್ಲಿ ಸುತ್ತಾಡುವುದು, ಅನವಶ್ಯಕ ಖರ್ಚು ಮಾಡುವುದು ಮತ್ತು ವಿಡಿಯೋ ಪೋಸ್ಟ್ ಮಾಡುವುದು ಅವಳಿಗೆ ಅಭ್ಯಾಸವಾಗಿ ಹೋಗಿತ್ತು. ಸಂದೇಶ್ ಈ ಕೆಲಸಕ್ಕೆ ಹೋದ ನಂತರ ಅವಳು ಸುತ್ತಾಡಲು ಹೋಗುತ್ತಿದ್ದಳು. ಸಂಜೆ ಆಗುವಷ್ಟರಲ್ಲಿ ಮನೆಗೆ ಬರುತ್ತಿದ್ದಳು. ಮನೆಯಲ್ಲಿದ್ದರೂ ಅವಳು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಮನೆಯ ಎಲ್ಲ ಕೆಲಸ ಜಾನಕಿಯವರೇ ಮಾಡಬೇಕಾಗಿತ್ತು. ಜಾನಕಿಯವರು ಇದನ್ನು ಪ್ರೇಮಾಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದರು. ಅವಳು ಅವರ ಮೇಲೆ ಎದುರು ಬಿದ್ದಳು. ಅವರು ತಮ್ಮ ಮಗನ ಹತ್ತಿರ ತಮ್ಮ ಸೊಸೆಯ ಬಗ್ಗೆ ದೂರು ಹೇಳಿದಾಗ ಅವರಿಬ್ಬರ ನಡುವೆ ಎಂತಹ ಜಗಳ ನಡೆಯಿತೆಂದರೆ ಸಂದೇಶ್ ಕೋಪದಿಂದ ಅವಳ ಕೆನ್ನೆಗೆ 2 ಹೊಡೆದನು. ಮನೆಯಲ್ಲಿ ದೊಡ್ಡ ಮಹಾಭಾರತವೇ ನಡೆದು ಹೋಯಿತು. ಈ ವಿಷಯ ಎಲ್ಲರಿಗೂ ತಲುಪಿತೆಂದರೆ ಸಂದೇಶ್ ಮತ್ತು ಅವರ ಅಮ್ಮನಿಗೆ ಬುದ್ಧಿ ಕಲಿಸಲು ಪ್ರೇಮ ತನ್ನ ತಂದೆಗೆ ಹೇಳಿ ಸುಳ್ಳು ಕೇಸ್ ಹಾಕಿಸಿದಳು. ಅವಳ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರಷ್ಟೇ. ಇನ್ನೇನಿದೆ, ವರದಕ್ಷಿಣೆ ಕಿರುಕುಳ ಮತ್ತು ಕೌಟುಂಬಿಕ ಹಿಂಸೆ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಲ್ಪಯಿತು. ಸಾಕಷ್ಟು ಹಣ ಖರ್ಚು ಮಾಡಿದರು, ಯಾವುದೇ ಪ್ರಯೋಜನವಾಗಲಿಲ್ಲ. ನಂತರ ಪರಸ್ಪರ ಹೊಂದಾಣಿಕೆಯಿಂದಲೇ ಇದನ್ನು ಬಗೆಹರಿಸಿಕೊಳ್ಳಬೇಕಾಯಿತು. ಇದರ ನಂತರ ಈ ಮನೆಯಲ್ಲಿ ಪ್ರೇಮಾಳದ್ದೇ ಕಾರುಬಾರು ನಡೆಯಿತು. ಅವಳು ಮನೆಯಲ್ಲಿ ಚಿಕ್ಕದೊಂದು ಮಾತು ಬಂದರೂ ಜೈಲಿಗೆ ಕಳುಹಿಸುವುದಾಗಿ ಬೆದರಿಸುತ್ತಿದ್ದಳು. ಈ ಬಾರಿ ನಿಮ್ಮಿಬ್ಬರ ಹೊರತು ನಿಮ್ಮ ಮಗಳು ಪ್ರಭಾಳನ್ನು ನಿಮ್ಮ ಜೊತೆ ಸಿಕ್ಕಿ ಹಾಕಿಸುತ್ತೇನೆ. ಪೂರ್ತಿ ಪರಿವಾರ ಜೀವನ ಪರ್ಯಂತ ಜೈಲಿನಲ್ಲಿ ಕಳೆಯಬೇಕು. ಹೀಗಾಗಿ ಜಾನಕಿ ಅವರಿಗೆ ಅವಳ ಬಗ್ಗೆ ಎಂತಹ ಭಯ ಹುಟ್ಟಿತೆಂದರೆ ಅವಳು ಎಷ್ಟೇ ಹಿಂಸೆ ಅವಮಾನ ಮಾಡಿದರೂ ಉತ್ತರ ನೀಡುತ್ತಿರಲಿಲ್ಲ ಮತ್ತು ಅವಳ ಬಗ್ಗೆ ಯಾರಿಗೂ ದೂರು ಹೇಳುತ್ತಿರಲಿಲ್ಲ. ಸಂದೇಶ್ ತನ್ನಕ್ಕ ಪ್ರಭಾಳನ್ನು ಅವಳ ಮನೆಗೆ ಬಿಟ್ಟು ಸಂಜೆ ಮನೆಗೆ ತಲುಪಿದನು. ಆ ಸಮಯದಲ್ಲಿ ಪ್ರೇಮ ಮನೆಯಲ್ಲಿ ಇರಲಿಲ್ಲ. ಅಮ್ಮ ಜಾನಕಿಯವರು ಅಸಹಾಯಕರಾಗಿ ಮಲಗಿದ್ದರು. ಅವರನ್ನು ನೋಡಿದ ಸಂದೇಶ್ 1 ನಿಮಿಷ ಯೋಚಿಸಿ ನಂತರ ತನ್ನ ಅಮ್ಮನ ಹಾಸಿಗೆಯ ಚಿಕ್ಕ ಬೀರುವನ್ನು ತೆಗೆದನು. ಅದರಲ್ಲಿ ಅವರು ಒಂದು ಡೈರಿ ಇಟ್ಟಿದ್ದರು. ಅಸಲಿಗೆ ಜಾನಕಿಯವರಿಗೆ ಚಿಕ್ಕಂದಿನಿಂದಲೂ ಡೈರಿ ಬರೆಯುವ ಹವ್ಯಾಸವಿತ್ತು. ತಮ್ಮ ಜೀವನದಲ್ಲಿ ನಡೆಯುವ ಚಿಕ್ಕ ಪುಟ್ಟ ಘಟನೆಗಳನ್ನು ಡೈರಿಯಲ್ಲಿ ಬರೆಯುತ್ತಿದ್ದರು. ಈ ವಿಷಯ ಸಂದೇಶನಿಗೂ ಗೊತ್ತಿತ್ತು. ಆದರೆ ಅವನಿಗೆ ತನ್ನ ಅಮ್ಮ ಡೈರಿಯಲ್ಲಿ ಏನೇನು ಬರೆದಿದ್ದಾರೆ ಎನ್ನುವುದು ತಿಳಿದಿರಲಿಲ್ಲ. ಡೈರಿಯ ಮೊದಲ ಪುಟ ತಿರುಗಿಸಿದನು. ಮುಂದೆ ಓದಲು ಶುರು ಮಾಡಿದನು. ತನ್ನಮ್ಮ ಜೀವನದ ಅನೇಕ ಘಟನೆಗಳ ಬಗ್ಗೆ ಬರೆದಿದ್ದರು. ತನ್ನ ಅಮ್ಮ ಸುಖ ದುಃಖಗಳ ನೆನಪುಗಳ ಬಗ್ಗೆ ಓದಿದ್ದನು. ಒಂದು ಕಡೆ, ನನ್ನ ಮಗ ಸಂದೇಶ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣನಾಗಿದ್ದಾನೆ, ನನ್ನ ಪರಿಶ್ರಮ ಫಲವಾಗಿದೆ ಎಂದು ಬರೆದಿದ್ದರು. ಮುಂದಿನ ಪುಟಗಳಲ್ಲಿ, ಇಂದು ನನ್ನ ಜೀವನ ಸಂತೋಷದ ದಿನ, ನನ್ನ ಮಗ ಸಂದೇಶ್ ಮದುವೆ ನಡೆದಿದೆ ಎಂದು ಬರೆದಿದ್ದರು. ಆದರೆ ಮುಂದಿನ ಪುಟಗಳನ್ನು ಓದುತ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಪ್ರೇಮ ಮಾಡಿದ ಅನ್ಯಾಯಗಳ ಬಗ್ಗೆ ಬರೆದಿದ್ದರು. ಇದನ್ನು ಓದಿದ ಸಂದೇಶ್ನ ಕಣ್ಣಿಂದ ನೀರು ಬರುತ್ತಿತ್ತು. ಓದಿದ ಸಂದೇಶ್ ಸಂಶಯ ಸತ್ಯವಾಯಿತು.
ನನ್ನ ಕಾರಣದಿಂದಾಗಿ ಇಷ್ಟೊಂದು ಅನ್ಯಾಯಗಳನ್ನು ಸಹಿಸಿಕೊಂಡು ಬಂದಿದ್ದಾರೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು. ಈ ಕಡೆ ಪ್ರಭಾಳ ಕಣ್ಣುಗಳು ಕಣ್ಣೀರು ಬಂದಿತ್ತು. ಮನಸ್ಸು ಕೋಲಾಹಲವಾಯಿತು. ಅವಳಿಗೆ ಸಮನ್ವಯದಿಂದ ಇರಲು ಆಗಲಿಲ್ಲ. ಅವಳ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿದ್ದು ಅವಳು ಕುಸಿದು ಕುಳಿತಳು. ಪ್ರಭಾಳ ಮಗ ರಂಜನ್ ತನ್ನ ಅಮ್ಮನ ಪರಿಸ್ಥಿತಿಯನ್ನು ನೋಡಿ ಆಶ್ಚರ್ಯಗೊಂಡನು. 16 ವರ್ಷದ ರಂಜನ್ ಅವಳ ಹತ್ತಿರ ಕುಳಿತು ಅಮ್ಮನನ್ನು ನೋಡಿ ಅವನಿಗೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಅಮ್ಮ, ಏನಾಯಿತು ಎಂದು ಕೇಳಿದನು. ಆದರೆ ಪ್ರಭಾ ಏನನ್ನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ತನ್ನ ಅಮ್ಮ ಅಂದರೆ ರಂಜನ್ನ ಅಜ್ಜಿಯ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ತನ್ನ ಮಗನಲ್ಲಿ ಹೇಳಿಕೊಂಡರು. ಇದನ್ನು ಕೇಳಿದ ರಂಜನ್ಗೆ ಇದನ್ನು ನಂಬಲಾಗಲಿಲ್ಲ. ಒಂದು ಕ್ಷಣ ಹಾಗೆ ಶೂನ್ಯವನ್ನು ದುಟಿಸುತ್ತಾ ಕುಳಿತು ಬಿಟ್ಟನು. ನಂತರ ಯೋಚಿಸಿ, ಅಮ್ಮ, ನೀವು ಭಯಪಡಬೇಡಿ. ಪ್ರೇಮ ಪೊಲೀಸ್ ಇನ್ಸ್ಪೆಕ್ಟರ್ನ ಮಗಳಾಗಿದ್ದಾಳೆ ನಿಜ. ಆದರೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅವಳು ಎಂತಹ ಚಾಲಾಕಿ ಹೆಂಗಸು ಎಂದು ಗೊತ್ತಿದೆ. ಅವಳ ತಂಟೆಗೆ ಹೋಗುವುದೆಂದರೆ ಜೇನುಗೂಡಿಗೆ ಕೈ ಹಾಕಿದಂತೆ. ಇದಕ್ಕೂ ಮೊದಲು ಅವಳು ನಿನ್ನ ಮಾವ ಮತ್ತು ಅಜ್ಜಿಗೆ ಜೈಲು ಅನುಭವಿಸುವಂತೆ ಮಾಡಿದ್ದಾಳೆ ಎಂದು ಹೇಳಿದನು. ಪ್ರಭಾ ಚಿಂತೆಯಿಂದ, ಹೌದು ಮಗ, ಆದರೆ ನಮ್ಮಲ್ಲಿ ಯಾವುದೇ ಸಾಕ್ಷಿ ಇಲ್ಲವಲ್ಲ ಎಂದಳು. ಅದಕ್ಕೆ ರಂಜನ್, ಅಮ್ಮ, ನೀವು ಚಿಂತೆ ಮಾಡಬೇಡಿ. ಎಲ್ಲ ಸಾಕ್ಷ್ಯಗಳು ಸಿಗುತ್ತವೆ. ನಾನು ಹೇಗೆ ಹೇಳುತ್ತೇನೋ ಹಾಗೆ ಮಾಡುತ್ತಾ ಹೋಗಿ ಎಂದನು. ಮಗನ ಮಾತು ಕೇಳಿ ಪ್ರಭಾ ಸ್ವಲ್ಪ ಹಿಂಜರಿಯಲಿಲ್ಲ ಮತ್ತು ತನ್ನ ಅಣ್ಣನಿಗೆ ಫೋನ್ ಮಾಡಿ ಪ್ಲಾನ್ ಬಗ್ಗೆ ಹೇಳಿದಳು. ಸಂದೇಶನಿಗೆ ತನ್ನ ಸೋದರಳಿಯನ ಪ್ಲಾನ್ ಇಷ್ಟವಾಯಿತು. 2 ದಿನದ ನಂತರ ಪ್ರಭಾ ತನ್ನ ಮಗನನ್ನು ಕರೆದುಕೊಂಡು ಎಲ್ಲ ತಯಾರಿಯೊಂದಿಗೆ ತವರು ಮನೆಗೆ ಬಂದಳು. ಪುನಃ ಪ್ರಭಾಳನ್ನು ನೋಡಿ ಪ್ರೇಮಾಳಿಗೆ ಆಶ್ಚರ್ಯವಾಯಿತು. ಅವಳು ತಟ್ಟನೆ ಹೇಳಿದಳು, ಯಾಕೆ ಅತ್ತಿಗೆ, ನಿಮಗೆ 4 ದಿನಗಳಲ್ಲಿ ಅಮ್ಮನ ನೆನಪಾಗಿ ಪುನಃ ಇಲ್ಲಿಗೆ ಬಂದಿದ್ದೀರಾ? ವ್ಯಂಗ್ಯದ ಧ್ವನಿಯಲ್ಲಿ ಪ್ರೇಮ ಪ್ರಭಾಳಿಗೆ ಹೇಳಿದಳು. ಅದು ಏನಾಯಿತೆಂದರೆ ರಂಜನ್ನ ಪಪ್ಪ 2 ದಿನದ ಮಟ್ಟಿಗೆ ನಗರದಿಂದ ಹೊರಗೆ ಹೋಗಿದ್ದಾರೆ. ರಂಜನ್ ತನ್ನ ಅಜ್ಜಿಯನ್ನು ನೋಡಬೇಕೆಂದು ತುಂಬ ಆಸೆ ಪಡುತ್ತಿದ್ದ. ಹೀಗಾಗಿ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಹಾಗೆ ಪ್ರೇಮ, ನನಗೆ ಇಷ್ಟಕ್ಕೂ ಹಕ್ಕಾದರೂ ಇದೆ ಅಲ್ಲವಾ ಎಂದು ಪ್ರಭಾ ಮರುಪ್ರಶ್ನಿಸಿದಳು. ಹೌದು, ಯಾಕಿಲ್ಲ, ಸುಳ್ಳಿನ ನಗುವಿನೊಂದಿಗೆ ಹೇಳಿ ಪ್ರೇಮ ಒಳಕ್ಕೆ ಹೋದಳು. ರಾತ್ರಿ ಸಂದೇಶ್ ಮನೆಗೆ ಬಂದನು. ತನ್ನ ಹೆಂಡತಿ ಪ್ರೇಮಾಳಿಗೆ ಹೇಳಿದನು, ನಾಳೆ ನಮ್ಮ ಆಫೀಸ್ ರಜೆ ಇದೆ. ನಾವು ನಾಳೆ ಯಾಕೆ ಹೊರಗೆ ಸುತ್ತಾಡಲು ಹೋಗಬಾರದು? ಹಾಗೆ ಅಮ್ಮನನ್ನು ನೋಡಿಕೊಳ್ಳಲು ಅಕ್ಕ ಮನೆಯಲ್ಲಿ ಇದ್ದಾರೆ. ಹೊರಗೆ ಸುತ್ತಾಡಲು ಹೋಗಲು ಪ್ರೇಮಾಳಿಗೆ ಒಂದು ಅವಕಾಶ ಬೇಕಿತ್ತು. ಇದನ್ನು ಕೇಳಿದವಳು ತುಂಬ ಸಂತೋಷವಾದಳು. ಮರುದಿನ ಇಬ್ಬರು ಮನೆಯಿಂದ ಹೊರಟರು. ಪ್ರಭಾ ಮತ್ತು ಅವರ ಮಗನಿಗೆ ಸಂಜೆಯವರೆಗೂ ಸಮಯವಿತ್ತು. ರಂಜನ್ ಟೆಕ್ನಾಲಜಿ ವಿದ್ಯಾರ್ಥಿಯಾಗಿದ್ದ. ಅವನು ತನ್ನ ಮಾವ ಅತ್ತೆ ಹೊರಟ ನಂತರ ತನ್ನ ಬ್ಯಾಗ್ ತೆಗೆದು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಹೊರತೆಗೆದನು ಮತ್ತು CCTV ಕ್ಯಾಮೆರಾವನ್ನು ಹಾಕುವ ತಯಾರಿಯನ್ನು ಮಾಡಿದನು. ಆಗ ಪ್ರಭಾ ಚಿಂತೆಯ ಭಾವದಿಂದ ಹೇಳಿದಳು, ಮಗ, ನನಗೆ ತುಂಬ ಭಯವಾಗುತ್ತಿದೆ. ನಿನ್ನ ಅತ್ತೆ ತುಂಬ ಚಾಲಾಕಿ ಹೆಂಗಸು. ಅವಳಿಗೆ ಇಲ್ಲಿ ಕ್ಯಾಮ್ರಾ ಹಾಕಿರುವುದು ಸ್ವಲ್ಪ ಅನುಮಾನ ಬಂದರೂ ಅವಳು ಮೊದಲು ಕ್ಯಾಮ್ರಾ ಒಡೆದು ಹಾಕಿ ನಂತರ ನಮ್ಮ ಜೀವನದಲ್ಲಿ ಎಂತಹ ಬಿರುಗಾಳಿ ಎಬ್ಬಿಸುತ್ತಿದ್ದಾಳೆಂದರೆ ನಮ್ಮ ಪುನರ್ಜನ್ಮವಿರುವವರೆಗೂ ನಡುಗ ಹೋಗಬೇಕು. ನಂತರ ರಂಜನ್ ಹೇಳಿದನು, ಅರೆ ಅಮ್ಮ, ನೀವು ಯಾಕೆ ಭಯಪಡುತ್ತೀರಿ? ಆ ರೀತಿ ಏನೂ ನಡೆಯುವುದಿಲ್ಲ. ಇಲ್ಲಿ ಯಾರಿಗೂ ಕ್ಯಾಮ್ರಾ ಹಾಕಿದ್ದೇವೆ ಅನ್ನೋದು ಗೊತ್ತಾಗುವುದಿಲ್ಲ. ಅದರಲ್ಲಿ ಒಂದು ವಯರ್ ಕೂಡ ಇರುವುದಿಲ್ಲ. ಅವನು ಒಂದು ಕ್ಯಾಮ್ರಾವನ್ನು ತೆಗೆದು ತೋರಿಸಿದನು. ಇದನ್ನು ನೋಡು ಅಮ್ಮ, ನಿನ್ನ ಉಗುರಿಗಿಂತ ಚಿಕ್ಕದು. ಅತ್ತೆಯ ಕಣ್ಣಿಗೆ ಕಾಣಿಸುವ ಪ್ರಶ್ನೆಯೇ ಇಲ್ಲ. ಇದರ ಡಿವೈಸ್ ಕೂಡ ನಾನು ಎಂತಹ ಜಾಗದಲ್ಲಿ ಬಚ್ಚಿಡುತ್ತೇನೆಂದರೆ ಅತ್ತೆಗೆ ಸ್ವಲ್ಪವೂ ಅನುಮಾನ ಬರುವುದಿಲ್ಲ. ಮತ್ತೆ ಮಮ್ಮಿ, ಈ ಮನೆಯಲ್ಲಿ ಏನೇ ನಡೆದರೂ ಅದರ ಫುಟೇಜ್ ನಿಮ್ಮ ಮತ್ತು ಮಾವನ ಮೊಬೈಲ್ಗೆ ಬರುತ್ತದೆ. ಪೂರ್ತಿ ತಯಾರಿ ನಡೆದಿತ್ತು. ಈ ಕಡೆ ರಂಜನ್ ಪೂರ್ತಿ ಮನೆಗೆ CCTV ಕ್ಯಾಮ್ರಾ ಹಾಕಿದನು. ಹಾಗೆ ಸಂದೇಶ್ ಕೂಡ ತನ್ನ ಪರಿಚಯದ ಒಬ್ಬ ಲೋಕಲ್ ಮೀಡಿಯಾದವರನ್ನು ಮನೆಗೆ ಕಳುಹಿಸಿದನು ಮತ್ತು ಲೋಕಲ್ ಮೀಡಿಯಾದವರು ಜಾನಕಿ ಅವರ ಕೋಣೆಯಲ್ಲಿ ಇರುವ ಗಡಿಯಾರದಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದರು. ಜಾನಕಿ ಅವರು ಈ ಎಲ್ಲ ದೃಶ್ಯವನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದರು. ಆಗ ರಂಜನ್ ಹೇಳಿದನು, ಅಜ್ಜಿ, ಇಲ್ಲಿ ನಾವು ಕ್ಯಾಮ್ರಾ ಹಾಕಿದ್ದೇವೆ. ಮತ್ತೆ ನಿಮ್ಮ ಕೋಣೆಗೆ ಬಂದು ಏನೇ ಮಾಡಿದರೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತದೆ. ಈಗ ನೋಡುತ್ತೀರಿ, ಬೇಗನೆ ಎಲ್ಲವೂ ಸರಿ ಹೋಗುತ್ತದೆ. ಇದನ್ನು ಕೇಳಿ ಜಾನಕಿ ಅವರಿಗೆ ಸಮಾಧಾನವಾಯಿತು. ಆದರೂ ಪ್ರಭಾಳಿಗೆ ಚಿಂತೆ ಹೆಚ್ಚಾಯಿತು. ಏಕೆಂದರೆ ತನ್ನಮ್ಮನಿಗೆ ಗೊತ್ತಾದರೆ ಇದನ್ನು ಅವರು ಹೆಚ್ಚು ದಿನ ಮುಚ್ಚಿಟ್ಟುಕೊಳ್ಳುವುದಿಲ್ಲ. ಹಾಗೇನಾದರೂ ಆದರೆ ಕೆಲಸ ಕೆಡುತ್ತದೆ. ಪ್ರಭಾ ಹೇಳಿದಳು, ಅಮ್ಮ, ಏನೇ ಆದರೂ ಇದನ್ನು ಪ್ರೇಮಾಳಿಗೆ ತಿಳಿಸಬೇಡ. ನಾವು ಇಲ್ಲಿ ಕ್ಯಾಮ್ರಾ ಹಾಕಿದ್ದೇವೆ ಎಂದು. ಜಾನಕಿ ಸರಿ ಎನ್ನುವಂತೆ ತಲೆ ಆಡಿಸಿದರು. ರಾತ್ರಿ ಸಮಯ. ಸಂದೇಶ್ ತನ್ನ ಹೆಂಡತಿಯೊಂದಿಗೆ ಮನೆಗೆ ಬಂದನು. ಅವರಿಬ್ಬರು ಹೊರಗಡೆ ಊಟ ಮಾಡಿಕೊಂಡು ಬಂದಿದ್ದರು. ಹೀಗಾಗಿ ಪ್ರೇಮ ನೇರವಾಗಿ ಮಲಗಲು ತನ್ನ ಕೋಣೆಗೆ ಹೋದಳು. ಪ್ರಭಾ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹಾಕಿದಳು. ಇಂದು ತುಂಬ ಸಮಯದ ನಂತರ ಜಾನಕಿಯವರು ನೆಮ್ಮದಿಯಿಂದ ಊಟ ಮಾಡಿದರು. ನಂತರ ಸಂದೇಶ್ ರಂಜನ್ ಹತ್ತಿರ ಬಂದು ಮೆಲ್ಲಗೆ ಹೇಳಿದನು, ಕೆಲಸ ಮುಗಿಯಿತೆ.
ಆಗ ರಂಜನ್ ಹೇಳಿದನು, ಹೌದು ಮಾವ, ಎಲ್ಲ ಕೆಲಸ ಸರಿಯಾಗಿ ಮುಗಿದಿದೆ. ಈಗ ನೀವು ಮೊಬೈಲ್ ಫುಟೇಜ್ ಗಮನಿಸುತ್ತಿರಬೇಕು. ಏನಾದರೂ ಅನಾಹುತ ಸಂಭವಿಸಿದರೆ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ. ಮರುದಿನ ಬೆಳಗ್ಗೆ ಸಂದೇಶ್ ತನ್ನ ಅಕ್ಕ ಮತ್ತು ಸೋದರಳಿಯನನ್ನು ಅವರ ಮನೆಗೆ ಬಿಡಲು ಕರೆದುಕೊಂಡು ಹೋದನು. ಅವರು ಬಿಟ್ಟು ಬರಲು ಮಧ್ಯಾಹ್ನವಾಯಿತು. ಸಂದೇಶ್ ಮನೆಗೆ ಬಂದಾಗ ಪ್ರೇಮಾ ಹೇಳಿದಳು, ನಿನ್ನ ಅಕ್ಕ ತಮ್ಮನ ನಡುವೆ ಏನೋ ನಡೆಯುತ್ತಿದೆ, ನನಗೂ ಸ್ವಲ್ಪ ಹೇಳುವಿರಾ? ಸಂದೇಶ್ ಗಾಬರಿಯಾಗಿ ಏನೂ ಇಲ್ಲ ಎಂದನು. ಹಾಗಿದ್ದರೆ ನಿಮ್ಮ ಅಕ್ಕ ಪದೇ ಪದೇ ನಮ್ಮ ಮನೆಗೆ ಏಕೆ ಬರುತ್ತಿದ್ದಾರೆ? ಪ್ರೇಮಾ ಗಟ್ಟಿಯಾದ ಸ್ವರದಲ್ಲಿ ಹೇಳಿದಳು. ಸಂದೇಶ್ ಹೇಳಿದನು, ಬಂದರೆ ಏನಾಯಿತು ಈಗ? ಇದು ಅವಳ ತವರು ಮನೆ, ಅವಳು ಯಾವಾಗ ಬೇಕಾದರೂ ಹೊರಬಹುದು. ಹೀಗೆ ಹೇಳಿ ಸಂದೇಶ್ ತನ್ನ ಕೋಣೆಗೆ ಹೋದನು ಮತ್ತು ಬೀರುವನ್ನು ತೆರೆದು ಏನನ್ನೋ ಹುಡುಕುತ್ತಿದ್ದನು. ಪ್ರೇಮಾ ಅವನ ಹಿಂದೆ ಬಂದಳು ಮತ್ತು ಜೋರಾದ ಧ್ವನಿಯಲ್ಲಿ ಹೇಳಿದಳು, ಹೌದು ಹೌದು, ಯಾಕಿಲ್ಲ? ಅವಳು ಪದೇ ಪದೇ ಇಲ್ಲಿಗೆ ಬರುವುದು, ನೀವು ಅವರ ನೌಕರರ ಹಾಗೆ ಅವರ ಸೇವೆ ಮಾಡುವುದು. ಸಂದೇಶ್ ಬೇಸರದಿಂದ ಹೇಳಿದನು, ಇದರಲ್ಲಿ ಅಂತಹ ದೊಡ್ಡ ವಿಷಯವೇನಿದೆ? ಅವಳು ನನ್ನ ಅಕ್ಕ. ಸರಿ, ಅದೆಲ್ಲ ಬಿಡು. ನಾನು 3-4 ದಿನದ ಹಿಂದೆ ಬೀರುವಿನಲ್ಲಿ 1,00,000 ಇಟ್ಟಿದ್ದೆ. ಅದು ನನಗೆ ಕಾಣಿಸುತ್ತಿಲ್ಲ. ನೀನು ತೆಗೆದುಕೊಂಡೆಯಾ ಎಂದು ಸಂದೇಶ್ ಬೀರುವಿನಲ್ಲಿ ಹುಡುಕುತ್ತಿದ್ದನು. ಆಗ ಪ್ರೇಮಾ ಹೇಳಿದಳು, ಹೌದು, ನನಗೆ ಶಾಪಿಂಗ್ ಮಾಡಲು ಬೇಕಿತ್ತು, ನಾನು ತೆಗೆದುಕೊಂಡೆ. ಅದೆಲ್ಲ ಹಣ ಖರ್ಚಾಯಿತು. ಇದನ್ನು ಕೇಳಿ ಸಂದೇಶ್ ಶಾಕ್ ಆದನು. ಏನು, 1,00,000 ರೂಪಾಯಿ ಶಾಪಿಂಗಾಗಿ ಖರ್ಚು ಮಾಡಿದೆಯಾ? ಅದನ್ನು ನಾನು ಇಂದು ಡೀಲರ್ಗೆ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ನನಗೆ ಕೇಳದೆ ನನ್ನ ಹಣವನ್ನು ಏಕೆ ತೆಗೆದುಕೊಂಡೆ? ಸಂದೇಶ್ ಕೋಪಗೊಂಡನು. ಪ್ರೇಮಾ ಕೋಪದಿಂದ ಉತ್ತರಿಸಿದಳು, ಯಾಕೆ, ನನಗೆ ಸ್ವಲ್ಪ ಹಣ ಖರ್ಚು ಮಾಡುವ ಹಕ್ಕಿಲ್ಲವೇ? ಸಂದೇಶ್ ಕೋಪದಿಂದ ಹೇಳಿದನು, ಅದು ಸ್ವಲ್ಪ ಹಣವಾಗಿರಲಿಲ್ಲ ಪ್ರೇಮಾ, ಪೂರ್ತಿ 1,00,000. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನು ಊಟ ಮಾಡದೆ ಮನೆಯಿಂದ ಹೊರಟನು. ಈ ಕಡೆ ಜಾನಕಿಯವರು ತಮ್ಮ ಕೋಣೆಯಲ್ಲಿ ಕುಳಿತು ಮಗ ಸೊಸೆಯ ಜಗಳವನ್ನು ಕೇಳಿಸಿಕೊಂಡು ಚಿಂತಿತರಾಗಿದ್ದರು. ಸ್ವಲ್ಪ ಸಮಯದ ನಂತರ ಪ್ರೇಮಾ ಜಾನಕಿಯವರ ಕೋಣೆಗೆ 2 ಚಪಾತಿ ಊಟದ ಹೆಸರಿನಲ್ಲಿ ತೆಗೆದುಕೊಂಡು ಬಂದು ಅವರ ಮುಂದೆ ಇಟ್ಟಳು. ಬೇಗ ತಿಂದು ಕೆಲಸಕ್ಕೆ ತಯಾರಾಗಿ. ಇಂದು ನಿಮ್ಮ ಮಗಳು ಇಲ್ಲಿ ಇಲ್ಲ, ಆರಾಮ ತೆಗೆದುಕೊಳ್ಳಲು ಆಗುವುದಿಲ್ಲ. ಆಗ ಜಾನಕಿಯವರು ಹೇಳಿದರು, ಮಗಳೇ, ಇಂದು ನನಗೆ ಹುಷಾರಿಲ್ಲ, ನನಗೆ ಉಸಿರಾಡಲು ಕಷ್ಟವಾಗುತ್ತಿದೆ, ನನ್ನಿಂದ ಕೆಲಸ ಮಾಡಲಾಗುವುದಿಲ್ಲ. ಇಷ್ಟು ಹೇಳಿದ್ದೇ ತಡ. ಮೊದಲೇ ಗಂಡನೊಂದಿಗೆ ಜಗಳದಿಂದ ಕೋಪಗೊಂಡಿದ್ದ ಪ್ರೇಮಾ ಬಿರುಗಾಳಿಯಂತೆ ಜಾನಕಿಯವರ ಮೇಲೆ ಮುಗಿಬಿದ್ದಳು. ನಾನು ಈಗಾಗಲೇ ನಿಮ್ಮನ್ನು ಸರಿ ಮಾಡುತ್ತೇನೆ ಎಂದು ಹೇಳುತ್ತಾ ಅವರ ತಿಂಡಿ ತಟ್ಟೆ ಎತ್ತಿ ಬಿಸಾಡಿ ಅವರ ಕೂದಲು ಹಿಡಿದು ಎಳೆದು ಅವರನ್ನು ನೆಲದ ಮೇಲೆ ತಳ್ಳಿ ಕೋಲನ್ನು ತೆಗೆದುಕೊಂಡು ಬಂದಳು. ಕೋಲನ್ನು ನೋಡಿದ ಜಾನಕಿಯವರು ಭಯದಿಂದ ಜೋರಾಗಿ ಕೂಗಿದರು. ಅವರ ಕೂಗಾಟ ಕೇಳಿ ಪ್ರೇಮಾಳ ಕೋಪ ಇನ್ನೂ ಹೆಚ್ಚಾಯಿತು. ಅವಳು ಕೋಲನ್ನು ಒಂದು ಕಡೆ ಬಿಸಾಡಿ, ಸರಿ, ನಿಮಗೆ ಎಷ್ಟು ಧೈರ್ಯ? ಇಂದು ಒಂದೇ ಸಲಕ್ಕೆ ಕೆಲಸ ಮುಗಿಸುತ್ತೇನೆ, ದಿನದ ಈ ಜಂಜಾಟ ಬೇಡ. ಹೀಗೆ ಹೇಳುತ್ತಾ ಅವಳು ತನ್ನ ದುಪ್ಪಟಾವನ್ನು ತೆಗೆದು ಜಾನಕಿಯವರ ಕುತ್ತಿಗೆಗೆ ಸುತ್ತಿದಳು. ಅವಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಜಾನಕಿಯವರು ಅದೇ ತಪ್ಪನ್ನು ಮಾಡಿದರು. ಪ್ರಭಾ ಮೊದಲೇ ಮಾಡಿದ ಆದೇಶವನ್ನು ಮರೆತು ಬಿಟ್ಟರು. ಕ್ಯಾಮ್ರಾ ಇಟ್ಟಿರುವ ಬಗ್ಗೆ ಹೇಳಿಬಿಟ್ಟರು. ಪ್ರೇಮಾಳ ಮುಖಭಾವವೇ ಬದಲಾಯಿತು. ವೇಗವಾಗಿ ಹೃದಯ ಬಡಿತದಿಂದ ಪ್ರೇಮಾ ಕೇಳಿದಳು, ಕ್ಯಾಮ್ರಾ ಎಲ್ಲಿ? ಕ್ಯಾಮ್ರಾ ಇದೆಯಾ? ಜಾನಕಿಯವರು ತಮ್ಮ ಕಂಪಿಸುವ ಬೆರಳಿನಿಂದ ಕ್ಯಾಮ್ರಾ ಇರುವ ಕಡೆ ತೋರಿಸಲು, ಓ, ಅಕ್ಕ ಬಂದಿದ್ದಾಳೆ ಅಂದರೆ ಇದೆಲ್ಲ ಅವಳ ಕೆಲಸ. ಆದರೆ ನಾನು ಇದೆಲ್ಲ ಸಫಲವಾಗಲು ಬಿಡುವುದಿಲ್ಲ. ಹೀಗೆ ಹೇಳುತ್ತಾ ಅವಳು ತನ್ನಪ್ಪನಿಗೆ ಕರೆ ಮಾಡಿದಳು. ಪ್ರೇಮಾ ಮತ್ತು ಅವಳ ಅಪ್ಪ ಇಬ್ಬರೂ ಸೇರಿ ಎಲ್ಲ ಕ್ಯಾಮ್ರಾವನ್ನು ನುಚ್ಚು ನೂರಾಗಿಸಿದರು. ಈ ಕ್ಯಾಮ್ರಾಗಳ ಇರುವಿಕೆಯ ಸುಳಿವು ಜಾನಕಿ ಅವರಿಗೂ ಗೊತ್ತಿರಲಿಲ್ಲ. ಆದರೆ ಈ ಎಲ್ಲ ದೃಶ್ಯಗಳು ಸಂದೇಶ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದವು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ತಕ್ಷಣವೇ ಮಾಹಿತಿ ತಲುಪಿತ್ತು. SP ಸರ್ ಅವರಿಗೂ ಈ ವಿಷಯದ ಬಗ್ಗೆ ಸುದ್ದಿ ತಲುಪಿಸಲಾಯಿತು. ಒಂದು ಕ್ಷಣ ಪೊಲೀಸ್ ವಾಹನಗಳು ಮನೆ ಮುಂದೆ ನಿಂತವು. ಇನ್ಸ್ಪೆಕ್ಟರ್ ಮತ್ತು ತಂಡ ಮನೆಯೊಳಗೆ ನುಗ್ಗಿ ಪ್ರೇಮಾ ಮತ್ತು ಅವಳ ತಂದೆ ಕೋಣೆಯ ಒಂದು ಮೂಲೆಯಲ್ಲಿ ಭಯದಿಂದ ಕುಳಿತಿದ್ದರು. ನೆಲದ ಮೇಲೆ ಚಪಾತಿ ಪಲ್ಯ ಬಿದ್ದಿತ್ತು. ಒಂದು ಕಡೆ ಪ್ಲೇಟ್ ಬಿದ್ದಿತ್ತು, ಇನ್ನೊಂದು ಕಡೆ ಕೋಲು ಬಿದ್ದಿತ್ತು. ಪ್ರೇಮಾ ಮತ್ತು ಅವಳ ತಂದೆಯನ್ನು ಅರೆಸ್ಟ್ ಮಾಡಲಾಯಿತು. ಇಂದು ಅವರ ವಿರುದ್ಧ ಪ್ರಮುಖ ಸಾಕ್ಷ್ಯಗಳು ಸಿಕ್ಕಿದ್ದರಿಂದ ಅವರನ್ನು ರಕ್ಷಿಸಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಜಾನಕಿಯವರು ಪ್ರಶಾಂತವಾಗಿ ಉಸಿರಾಡಿದರು. ನ್ಯಾಯ ಗೆದ್ದಿತು. ಸಂದೇಶ್ ತನ್ನ ಅಮ್ಮನನ್ನು ತಬ್ಬಿಕೊಂಡು, ಅಮ್ಮ ಕ್ಷಮಿಸು, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವ ತೊಂದರೆಯೂ ಬರುವುದಿಲ್ಲ ಎಂದು ಭರವಸೆ ನೀಡಿದನು. ಪ್ರಭಾ ಕೂಡ ಸಂತೋಷದಿಂದ ಕಣ್ಣೀರು ಹಾಕಿದಳು. ಜಾನಕಿಯವರು ತಮ್ಮ ಮಗ ಮತ್ತು ಮಗಳ ಮುಖದಲ್ಲಿ ಮೂಡಿದ ನೆಮ್ಮದಿಯನ್ನು ಕಂಡು ಸಮಾಧಾನ ಪಟ್ಟರು. ಇನ್ನು ಮುಂದೆ ನೆಮ್ಮದಿಯಿಂದ ಬದುಕಬಹುದೆಂದು ಅವಳಿಗೆ ಅನಿಸಿತು. ಧನ್ಯವಾದಗಳು ವೀಕ್ಷಕರೇ. ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.